ಪ್ರಿಯ ವಿದ್ಯಾರ್ಥಿಗಳೇ, 2020-21ನೇ ಸಾಲಿನ ಹೊಸ ಪಠ್ಯಕ್ರಮಕ್ಕೆ ಸ್ವಾಗತ. ಈ ಹೊಸ ಪಠ್ಯಕ್ರಮದಲ್ಲಿ ಬರುವಂತ 4ನೇ ಅಧ್ಯಾಯ ಚತುರ್ಭುಜಗಳ ಪರಿಚಯ. ಹಾಗಾದ್ರೆ ಈ ಅಧ್ಯಾಯದಲ್ಲಿ ಈಗ ನಾವೇನ್ ಮಾಡೋಣ, ಅಭ್ಯಾಸ 4.4 ಅನ್ನ ಬಿಡಿಸೋಣ. ಹಾಗಾದ್ರೆ ಅಭ್ಯಾಸ 4.4 ಅಲ್ಲಿ ಮೊದಲನೇ ಪ್ರಶ್ನೆ ಏನೈತಂದ್ರೆ, ಕೆಳಗೆ ಕೊಟ್ಟಿರುವ ಹೇಳಿಕೆಗಳು ಸರಿಯೋ ಅಥವಾ ತಪ್ಪು. ಇಲ್ಲಿ ನೋಡ್ರಿ, ಸ್ವಲ್ಪ ಹೇಳಿಕೆಗಳನ್ನ ಕೊಟ್ರ, ಅವು ಸರಿ ಅದಾವೋ ಇಲ್ಲೋ ತಪ್ಪದಾವ ಅನ್ನೋದನ್ನ ನಾವೇನ್ ಮಾಡ್ಬೇಕು, ಹೇಳಬೇಕು. ಹಾಗಾದ್ರೆ ನೋಡ್ರಿ, ಮೊದಲನೇ ಪ್ರಶ್ನೆ ಏನೈತಂದ್ರೆ, ಎಲ್ಲಾ ಆಯತಗಳು ಚೌಕಗಳಾಗಿರ್ತವೆ. ಎಲ್ಲಾ ಆಯತಗಳು ಏನಾಗಿರ್ತಾವಂತ, ಚೌಕಗಳಾಗಿರ್ತವೆ. ಆಗಿರ್ತಾವನ? ಇಲ್ಲ, ಆಗಿರುದಿಲ್ಲ. ಯಾಕೆ ಹೇಳ್ರಿ? ಆಯತಗಳು ಯಾವಾಗ್ಲೂ ಏನಾಗುದಿಲ್ಲ, ಚೌಕ ಆಗಕ ಸಾಧ್ಯ ಇಲ್ಲ. ಚೌಕದಾಗ 4 ಬಾಹುಗಳು ಏನಿರ್ತಾವ, ಸಮ ಅಳತೆಯನ್ನ ಹೊಂದಿರ್ತಾವ. ಆದ್ರೆ ಆಯತದಲ್ಲಿ 2 ಬಾಹುಗಳು ಮಾತ್ರ ಸಮ ಅಳತೆಯನ್ನ ಹೊಂದಿರ್ತಾವ. ಹಾಗಾಗಿ ಎಲ್ಲಾ ಆಯತಗಳು ಏನಾಗಕ್ಕಾಗಲ್ಲ, ಚೌಕ ಆಗಕ ಆಗೋದಿಲ್ಲ. ಇದೇನ್ ಹೇಳಿಕೆ? ತಪ್ಪು. ಎರಡನೇದ್ ನೋಡ್ರಿ, ಎಲ್ಲಾ ವಜ್ರಾಕೃತಿಗಳು ಸಮಾಂತರ ಚತುರ್ಭುಜ. ಹೌದು, ಒಪ್ಕೊಂತೀವಿ. ಯಾಕೆ ಹೇಳ್ರಿ? ಎಲ್ಲಾ ವಜ್ರಾಕೃತಿಗಳು ಏನಾಗಿರ್ತಾವ, ಸಮಾಂತರ ಚತುರ್ಭುಜಗಳಾಗಿರ್ತಾವು. ಎರಡದ್ದು ಗುಣಲಕ್ಷಣಗಳು ಏನದಾವ್, ಸೇಮ್ ಅದಾವ್. ಹಾಗಾಗಿ ಇದು ಸರಿ. ಮೂರನೇದ್ ನೋಡ್ರಿ, ಎಲ್ಲಾ ಚೌಕಗಳು ವಜ್ರಾಕೃತಿಗಳು ಮತ್ತು ಆಯತಗಳೇ ಆಗಿರ್ತವೆ. ಚೌಕ ಮತ್ತು ವಜ್ರಾಕೃತಿಗಳು, ಪ್ರಶ್ನೆಯನ್ನ ಅರ್ಥ ಮಾಡ್ಕೋರಿ. ಎಲ್ಲಾ ಚೌಕಗಳು ಮತ್ತು ವಜ್ರಾಕೃತಿಗಳು ಏನಾಗಿರ್ತಾವ, ಆಯತಗಳಾಗಿರ್ತಾವಂತೆ. ಹೌದು, ಸರಿ. ಇದೇ ಕೂಡ ಏನು ಸರಿಯಾದ ಉತ್ತರ. ನೆಕ್ಸ್ಟ್ 4ನೇದ್ ನೋಡ್ರಿ, ಎಲ್ಲಾ ಚೌಕಗಳು ಸಮಾಂತರ ಚತುರ್ಭುಜಗಳಲ್ಲ. ಎಲ್ಲಾ ಚೌಕಗಳು ಏನಾಗಕ್ಕಾಗಲ್ಲ, ಸಮಾಂತರ ಚತುರ್ಭುಜ ಆಗಕ್ಕಾಗಲ್ಲ. ಚೌಕ ಹೆಂಗಿರ್ತೈತಿ, 4 ಬಾಹುಗಳು ಸಮ ಇರ್ತಾವ. ಹಾಗಾದ್ರೆ ಸಮಾಂತರ ಚತುರ್ಭುಜದಲ್ಲಿ ಈ ಆಪ್ಷನ್ ಇರುವುದಿಲ್ಲ. ಅದಕ್ಕೆ ಇದೇನಿದು ತಪ್ಪು. 4, ಎಲ್ಲಾ ಪತಂಗಗಳು ವಜ್ರಾಕೃತಿಗಳಂತೆ. ತಪ್ಪು ಇದು. ಎಲ್ಲಾ ಪತಂಗಗಳು ಏನಾಗಕ್ಕಾಗಲ್ಲ, ವಜ್ರಾಕೃತಿಗಳು ಆಗೋದಿಲ್ಲ. ತಪ್ಪು. 6ನೇದ್ದು, ಎಲ್ಲಾ ವಜ್ರಾಕೃತಿಗಳು ಪತಂಗಗಳೇ ಆಗಿರುತ್ತವೆ. ಇಲ್ಲಿ ನೋಡ್ರಿ, 6ನೇ ಪ್ರಶ್ನೆ ಏನಿತ್ತು, ಎಲ್ಲಾ ಪತಂಗಗಳು ವಜ್ರಾಕೃತಿಗಳಾಗಿರ್ತಿದ್ದು. ಏನೈತಿ 5ನೇ ಪ್ರಶ್ನೆ, ಎಲ್ಲಾ ಪತಂಗಗಳು ಏನಾಗಿರ್ತಿದ್ದು, ವಜ್ರಾಕೃತಿಗಳಾಗಿರ್ತಿದ್ದು. ಆದ್ರೆ 6ನೇ ಪ್ರಶ್ನೆ ಒಳಗೆ ಏನೈತಿ, ಎಲ್ಲಾ ವಜ್ರಾಕೃತಿಗಳು ಕೂಡ ಏನಾಗಿರ್ತಾವ, ಪತಂಗಗಳಾಗಿರ್ತಾವು. ಹೌದು, ಸರಿ. ಪತಂಗಗಳು ವಜ್ರಾಕೃತಿ ಆಗುದಿಲ್ಲ, ಬಟ್ ವಜ್ರಾಕೃತಿಗಳು ಏನಾಕವು, ಪತಂಗಗಳಾಕವು. ಹಾಗಾಗಿ ಇದು ಏನು ಸರಿ. 7ನೇದ್ ನೋಡ್ರಿ, ಎಲ್ಲಾ ಚೌಕಗಳು ತ್ರಾಪಿಜ್ಯಗಳಾಗಿರುತ್ತವೆ. ಹೌದು, ಇದು ಕೂಡ ಏನು ಸರಿಯಾದ ಉತ್ತರ. ನೆಕ್ಸ್ಟ್, ಎಲ್ಲಾ ಸಮಾಂತರ ಚತುರ್ಭುಜಗಳು ತ್ರಾಪಿಜ್ಯಗಳಾಗಿರುತ್ತವೆ. ಇದು ಕೂಡ ಏನು ಸರಿಯಾದ ಉತ್ತರನ. ಯಾಕ? ಎಲ್ಲಾ ಸಮಾಂತರ ಚತುರ್ಭುಜಗಳು ಏನಾಗಿರ್ತಾವ, ತ್ರಾಪಿಜ್ಯಗಳಾಗಿರ್ತಾವು. ನೆಕ್ಸ್ಟ್ 2ನೇ ಪ್ರಶ್ನೆ, ಕೆಳಗಿನ ಅಂಶಗಳನ್ನ ಹೊಂದಿರುವ ಚತುರ್ಭುಜಗಳನ್ನ ಗುರುತಿಸ್ಬೇಕು. ಕೆಳಗಿನ ಅಂಶಗಳನ್ನ ಹೊಂದಿರ್ಬೇಕು ಚತುರ್ಭುಜ. ಅಂತ ಚತುರ್ಭುಜಗಳನ್ನ ನಾವೇನ್ ಮಾಡ್ಬೇಕಿಲ್ಲ, ಹೆಸರಿಸ್ಬೇಕು. ನೀವು ಲಾಸ್ಟ್ ಇದ ವಿಡಿಯೋದಾಗ ನೋಡ್ರಿ, ಚತುರ್ಭುಜದ ವಿಧಗಳು ಯಾವ್ಯಾವು ಅನ್ನೋದನ್ನ. ಹಾಗಾದ್ರೆ ಮೊದಲನೇ ರೂಲ್ಸ್ ಏನೈತಂದ್ರ, ಸಮಾಂತರ 4 ಬಾಹುಗಳು. 4 ಬಾಹುಗಳು ಏನಿರ್ಬೇಕು, ಸಮ ಇರ್ಬೇಕು. ಅಂತ ಚತುರ್ಭುಜಗಳು ಯಾವುವು? ಚೌಕ. ಹೌದಾ? ಚೌಕನು ಕೂಡ ಏನ್ ಮಾಡಿರ್ತೈತಿ, 4 ಬಾಹುಗಳನ್ನ ಹೊಂದಿರ್ತೈತಿ. ಮತ್ ಇನ್ನೊಂದು ವಜ್ರಾಕೃತಿ. ಯಾಕೆ ಹೇಳ್ರಿ? ವಜ್ರಾಕೃತಿ ಒಳಗೂ ಏನಿರ್ತೈತಿ, 4 ಬಾಹುಗಳು ಸಮ ಆಗಿರ್ತಾವ. ಹಾಗಾದ್ರೆ ಸಮಾಂತರ 4 ಬಾಹುಗಳನ್ನ ಹೊಂದಿರುವಂತಹ ಆಕೃತಿ ಯಾವ್ದು ಹೇಳ್ಬೋದು ನಾವು? ಚೌಕ ಮತ್ತು ವಜ್ರಾಕೃತಿ ಅಂತ ಹೇಳ್ಬೋದು. ಹಾಗಾದ್ರೆ 4 ಲಂಬ ಕೋನಗಳನ್ನ ಹೊಂದಿರುವಂತಹ ಆಕೃತಿ, 4 ಕಡೆ ಏನಿರ್ಬೇಕಪ್ಪ, ಲಂಬ ಕೋನ ಇರ್ಬೇಕು. ಲಂಬ ಕೋನ ಅಂದ್ರೆ ಏನು? 90 ಡಿಗ್ರಿ ಹೊಂದಿರುವಂತಹ 90 ಡಿಗ್ರಿ ಕೋನವನ್ನ ಹೊಂದಿರ್ಬೇಕು ಆಕೃತಿ. ಅದನ್ನ ನಾವೇನಂತ ಕರಿತೇವಿ? ಲಂಬ ಕೋನ ಅಂತೇವಿ. ಎಷ್ಟಿರ್ಬೇಕು? 90 ಡಿಗ್ರಿ ಇದ್ರದು ಲಂಬ ಕೋನ. ಹಾಗಾದ್ರೆ ನೋಡ್ರಿ, 4 ಕೋನಗಳು ಏನಿರ್ಬೇಕಂದ್ರೆ ಇಲ್ಲಿ ಲಂಬ ಕೋನನ ಇರ್ಬೇಕು. ಹಾಗಾದ್ರೆ ಯಾವ್ದು ಬರ್ಬೋದು? ಚೌಕ ಮತ್ತು ಆಯತ. ಚೌಕ ಮತ್ತು ಆಯತಗಳು ಏನಾಗಿರ್ತಾವು? ಲಂಬ ಕೋನ ಆಕೃತಿಗಳನ್ನ ಹೊಂದಿರ್ತಾವು. ತಿಳಿತಾ? ನೆಕ್ಸ್ಟ್ ಏನೈತಂದ್ರ, ಕೆಳಗಿನ ಚತುರ್ಭುಜಗಳನ್ನ ಹೆಸರಿಸ್ಬೇಕು. ಕೆಳಗಿನ ಚತುರ್ಭುಜಗಳನ್ನ ಏನ್ ಮಾಡ್ಬೇಕು ನಾವು? ಇಲ್ಲಿ ಕೂಡ ಹೆಸರಿಸ್ಬೇಕು. ಆದ್ರೆ ರೂಲ್ಸ್ ಅದಾವೇನು? ಕರ್ಣಗಳು ಪರಸ್ಪರ ಅರ್ಧಿಸ್ತಿರ್ಬೇಕು. ಕರ್ಣಗಳು ಏನಾಗಿರ್ಬೇಕು? ಪರಸ್ಪರ ಅರ್ಧಿಸ್ತಿರ್ಬೇಕು. ಹಾಗಾದ್ರೆ ಯಾವ ಒಂದೇದ? ಸಮಾಂತರ ಚತುರ್ಭುಜ. ಒಂದೇದೇನು? ಸಮಾಂತರ ಚತುರ್ಭುಜದಾಗ ಏನಕ್ಕಾವು? ಕರ್ಣಗಳು ಪರಸ್ಪರ ಅರ್ಧಿಸ್ತಾವು. ಹಾಗಾದ್ರೆ ಮತ್ತೆ ಇನ್ನೊಂದು ಚತುರ್ಭುಜ ಯಾವ್ದು ಬರ್ಬೋದು? ಆಯ್ತಾ? ಹೌದಾ? ಆಯತನು ಕೂಡ ಏನ್ ಮಾಡ್ತಾವ್? ಪರಸ್ಪರ ಅರ್ಧಿಸ್ತಾವ. ಒಂದು ಆಯತ ಐತಂದ್ರೆ ಇಲ್ಲಿ ಇದು ಒಂದು ಆಯತ, ಇಲ್ಲಿ ಏನಾಗುತ್ತೆ? ಕರ್ಣ ಪರಸ್ಪರ ಅರ್ಧಿಸುತ್ತಾ ಇಲ್ಲ? ಹೌದು. ಚೌಕ ಮತ್ತ ಆಯತ ಇದೇ ರೀತಿ ಬರ್ತದಂತ ಇಮ್ಯಾಜಿನ್ ಮಾಡ್ಕೋಬೇಡ್ರಪ್ಪ. ನಾ ತೆಗಿ ಮುಂದೆ ಏನ್ ಮಾಡೀನಿ, ಸ್ವಲ್ಪ ಚೇಂಜ್ ಆಗಿದೆ ಅಷ್ಟೇ.
ಆಯತಗಳು ಕೂಡ ಏನಿರ್ತಾವ ಈ ರೀತಿ ಬರ್ತಾವ. ಇದೇನಿದೆ ಕರ್ಣ. ಪರಸ್ಪರ ಏನಾಗ್ಯಾವು ಅರ್ಧಿಸ್ಯಾವು. ನೆಕ್ಸ್ಟ್ ಚೌಕ. ನೆಕ್ಸ್ಟ್ ಬರುವಂತದ್ದು ವಜ್ರಾಕೃತಿ. ವಜ್ರಾಕೃತಿನೂ ಏನಾಗಿರ್ತೈತಿ ಪರಸ್ಪರ ಅರ್ಧಿಸ್ತಾವು. ತಿಳಿತಾ? ಪರಸ್ಪರ ಅರ್ಧಿಸುವಂತವು ಯಾವ್ಯಾವು? ಸಮಾಂತರ ಚತುರ್ಭುಜ, ಆಯತ, ಚೌಕ ಮತ್ತು ವಜ್ರಾಕೃತಿ. ನೆಕ್ಸ್ಟ್ ನೋಡ್ರಿ, ಕರ್ಣಗಳು ಪರಸ್ಪರ ಲಂಬಾರ್ಧಕವಾಗಿರ್ಬೇಕು. ಕರ್ಣ ಹೆಂಗಿರ್ಬೇಕು? ಲಂಬಾರ್ಥಕ ಆಗಿರ್ಬೇಕು. ಹಂಗಾದ್ರೆ ಅಂತ ಆಕೃತಿ ಯಾವ್ದು? ಚೌಕ. ಹೌದಾ? ನೆಕ್ಸ್ಟ್ ಇನ್ನೊಂದು ವಜ್ರಾಕೃತಿ. ಚೌಕ ಮತ್ತು ವಜ್ರಾಕೃತಿ. ನೆಕ್ಸ್ಟ್ ಕಂಡೀಷನ್ ನೋಡ್ರಿ, ಕರ್ಣಗಳು ಸಮನಾಗಿರ್ತವೆ. ಕರ್ಣ ಏನಾಗಿರ್ಬೇಕು? ಸಮ ಆಗಿರ್ಬೇಕು. ಮತ್ತು ಏನ್ ಬರ್ತೈತಿ ಇಲ್ಲಿ? ಆಯತ ಮತ್ತು ಚೌಕಗಳು ಬರ್ತಾವು. ಯಾಕ ಇಲ್ಲಿ ಕರ್ಣಗಳು ಏನಾಗಿರ್ತಾವಪ್ಪ? ಸಮ ಆಗಿರ್ತಾವ. ಆಯತ ಮತ್ತು ಚೌಕ. ತಿಳಿತಲ್ಲ? ಕರ್ಣಗಳು ಪರಸ್ಪರ ಲಂಬವಾಗಿರುವುದಕ್ಕೆ ಉದಾಹರಣೆ ಯಾವುದು? ಚೌಕ ಮತ್ತು ವಜ್ರಾಕೃತಿ. ಕರ್ಣಗಳು ಸಮ ಇರುವುದಕ್ಕ ಆಯತ ಮತ್ತು ಚೌಕ. ತಿಳಿತಾ? ನೆಕ್ಸ್ಟ್, ಆಯತ ಒಂದು ಬಹಿರ್ವಕ್ರ ಚತುರ್ಭುಜವಾಗಿರಲು. ಆಯತ ಒಂದೇನಿದು? ಬಹಿರ್ವಕ್ರ ಚತುರ್ಭುಜವಾಗಿರಲು ಕಾರಣವನ್ನ ನಾವೇನ್ ಮಾಡ್ಬೇಕಂತ ವಿವರಿಸ್ಬೇಕು. ಆಯತ ಒಂದು ಬಹಿರ್ವಕ್ರ ಚತುರ್ಭುಜ ಅಂತ ಒಪ್ಕೊಂತೀರ? ಹಾ, ಒಪ್ಕೊಂತೀವಿ. ಹಾಗಾದ್ರೆ ಅದು ಯಾಕ ಅನ್ನೋದಕ್ ನಾವೇನ್ ಮಾಡ್ಬೇಕಿಲ್ಲ? ಕಾರಣವನ್ನ ಬರಿಬೇಕು. ನೋಡ್ರಿ, ಇಲ್ಲಿ ಕಾರಣ ಏನ್ ಕೊಡ್ಬೋದು? ಆಯತದ ಎಲ್ಲಾ ಶೃಂಗಗಳು ಏನಾಗಿರ್ತಾವ? ಹೊರಮುಖ ಆಗಿರ್ತಾವ. ಆಯತದ ಶೃಂಗಗಳು ಏನಾಗಿರ್ತಾವ? ಹೊರಮುಖ ಆಗಿರ್ತಾವ. ಮತ್ತ ಕರ್ಣಗಳು ಆಯತದ ಒಳಭಾಗದಲ್ಲಿ ಇರ್ತಾವ. ಹೌದಾ? ಆಯತದ ಕರ್ಣ ಎಲ್ಲಿ ಹಾಕ್ತಿರಪ್ಪ ನೀವು? ಹೊರಗ್ ಹಾಕ್ತಿರ? ಇಲ್ಲ, ಒಳಗ್ ಹಾಕ್ತಿವಿ. ಮತ್ತ ಶೃಂಗಗಳು ಏನಾಗಿರ್ತಾವ? ಹೊರಮುಖವಾಗಿರ್ತಾವ. ಆದ್ರಿಂದ ನಾವು ಆಯತವನ್ನ ಏನಂತ ಕರಿತೇವಿ? ಬಹಿರ್ವಕ್ರ ಚತುರ್ಭುಜ ಅಂತ ಕರಿತೇವಿ. ತಿಳಿತಾ? ಇದು ಬರೀ ಥಿಯರಿ ಕಾನ್ಸೆಪ್ಟ್. ಈ ಅಭ್ಯಾಸ ಏನೈತಿ? ಎಲ್ಲಾ ಥಿಯರಿ ಕಾನ್ಸೆಪ್ಟ್ ಐತಿ. ಅದಕ್ಕೆ ನಾವೇನ್ ಮಾಡ್ಬೋದು? ಇದನ್ನ ಈಸಿಯಾಗಿ, ಇದೇನೋ ನಿಮ್ಗೆ ಟಫ್ ಆಗೋದಿಲ್ಲ. ಎಲ್ಲಾ ಬೈಪಟ್ ಹಾಕೋದು. ಬೈಪಟ್ ಹಾಕೋದ್ಕಿನ್ನ ಮೊದಲು ಏನ್ ಮಾಡ್ಕೋಬೇಕು? ನಾವಿಲ್ಲಿ ತಿಳ್ಕೊಬೇಕು. ತಿಳ್ಕೊಂಡ್ರೆ ಮಾತ್ರ ಏನಾಗತ್ತ? ಬಿಡ್ಸಾಕ ಸರಳ ಆಗತ್ತ.